ಬ್ರೆಡ್ ಆದ್ರಿ ಇನ್ನೊಂದಿನ ಬರ್ಬೇಕು ತಾಕತ್ತು ಕೂಡ್ತೊಂಡ ತೂತ ಆದ್ರಿ ಇನ್ನೆಲ್ಲಿಂದ ಬರ್ಬೇಕು ಮರ್ಯಾದಿ ಅಂತಾನೆ. ಹೂಗಳೆಲ್ಲ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಹೂವು ಆದ್ರಿ ಎಲ್ಲಿಂದ ಬರ್ಬೇಕ್ರಿ ಸುಗಂಧ ಅಂತೀನಿ. ಈಗಿನ ಕಾಲದಾಗ ಗಂಡ ಹುಟ್ಟಬಾರ್ದ ನೋಡಿ ಸಾಕಾಗಿ ಹೋಗೈತಿ ಅಂದ್ರ ಸಾಕಾಗಿ ಹೋಗೈತ್ರಿ. ಒಂದ್ ಹೆಣ್ಣು ಕೊಡವಲ್ರಿ ನಮಗ. ಎಂತಾದ್ರ ಒಂದ್ ಅಂದಿಗೇಡಿ ಹೆಂಗ್ ಸಿಕ್ಕರು ಪರವಾಗಿಲ್ಲ ಮದುವೆ ಮಾಡ್ಕೋಬೇಕಂತೇಳಿ ಕನ್ಯಾ ನೋಡಕ್ ಅಡ್ಡಾಡತ್ತೇನ್ರಿ. ಅಡ್ಡಾಡತ್ತೇನೆ ನಮ್ಮ ಮನಸ್ಸಿಗೆ ಬಂದೈತಿ ನಮ್ ಮಡ್ತಾನ ನೋಡ್ರಿ ಅಂದ್ರ ನಮ್ಮ ಹುಡುಗಿ ನೌಕರಿ ಗಂಡನ ಮಾಡ್ಕೋತಾಳ ಪಾಪಮ್ಮ ಅಂತಾರ್ರಿ. ಎಲ್ಲಾರು ನೌಕರಿ ಗಂಡನ ಮಾಡ್ಕೊಂಡ್ರ ನಮ್ಮಂತವ್ರ ಗತಿ ಏನು ಅಂತೀನಿ. ಎಲ್ಲಿ ಸಪ್ತಾಗ ಅಡ್ಡು ಹೆಂಗಾಕತ್ತು ಏನು ಜಾಲಿ ಬಡ್ಡಿ ಹೆಂಗಾಕತ್ತು ನಮ್ಮ ಮನೆ ಬರ ಅಂತೀನಿ. ಕನ್ಯಾ ಹುಡುಕಾಡಿ ಸಾಕಾದ್ರಿ ಎಲ್ಲ ಪಟ್ಟ ಕಮ್ಮನ ಹುಡುಗಿ ಏನಾರ ಅಂದ್ರೆ ಒಟ್ಟು ಬಡಿಯಾರ ಗಾಡಿ ಮಾಡ್ತೀವಿ. ಕನ್ಯಾ ನೋಡಕ್ ಹೋದ್ರ ಮೊದಲ ಕುಂದ್ರಿಸಿ ಕನ್ಯಾ ತೋರಿಸ್ತಾರ್ರಿ. ಕನ್ಯಾ ತೋರಿಸ್ತಾರ ನಿನಗೆ ನೌಕರಿ ಐತನ, ನಿನ್ನ ಪಗಾರ ಐತನ, ನಿನ್ನ ಹೊಲ ಐತನ, ನಿನ್ನ ಮನೆ ಐತನ ಅಂತ ಕೇಳಿ ತಲೆ ಕೆಡಿಸಿ ಬಿಡ್ತಾರ. ಅದಕ್ಕ ತಲೆ ಕೆಟ್ಟ ಯಾತ್ರ ಬಂದ್ಬಿಟ್ಲಿ ದೋಸ್ತ, ಯಾತ್ರ ಬಂದ್ಬಿಟ್ನಿ ಹಿಂಗ್ ಮಾಡ್ಬಿಡ್ಲೆ ದೋಸ್ತ. ನೀನು ರೊಕ್ಕ ನೋಡ್ತಾವು ನೀನು ಗಾಡಿ ಏನ್ ಖರ್ಚ ಬರೋಲ್ಲ. ಸುಮ್ಮ ಬಸಮ್ಮನ್ ಇಲ್ಲೇ ಕುಡಿದ್ ಬಂದೈತೆ ಎಂಗೇಜ್ಮೆಂಟ್ ಮಾಡ್ಬಿಡು ನಿನ್ನ ಬಸಮ್ಮಂದ. ಹಿಂಗ್ಯಾಕ್ ಮಾತಾಡತ್ತೀವಿ ಶಾಮ್ಯ? ಕನ್ಯಾ ನೋಡಕ್ ಹೋದ್ರ ಒಂದ್ ಪ್ಲೇಟ್ ಅವಲಕ್ಕಿ, ಒಂದ್ ಚಾ, ಒಂದ್ ಬಾಳೆಹಣ್ಣು ಸಿಗತೈತಿ. ಹಿಂಗ್ಯಾಕ್ ಮಾತಾಡಕತ್ತಿ? ಅದನ್ನೆಲ್ಲ ಮಿಸ್ ಮಾಡ್ಕೊತೀನಿ ನೋಡಿ ನೀನ್. ಅಲ್ಲಿ ಬರಾಕೈತಿ ನಿನಗ
ನನಗೆ ಬರ್ತಾನ ಅಂತ ಅಲ್ಲೇ ಕುಂತಾನೆ. ನೋಡ್ ದೋಸ್ತ, ನೀ 6 ತಾಸು ರಾತ್ರಿ ಕರಿ 6 ತಾಸು ನಿಂದಿರ್ತಾನೆ. ಅವ್ರ ಕನ್ಯಾ ನೋಡಕ್ ಮಾತ್ರ ಮರ ಬೂದಿ ಬಂದಾಗೈತಿ. ನಿಮ್ ಹೊಡಿ ಬಂದ ಹೋಗ್ಬೇಡ ಮ್ಯಾಗ. ಹಂಗ್ಯಾಕ್ ಮಾತಾಡ್ತಿದಿ ಶ್ಯಾಮ? ಮುಂದ ನಿಂದು ಐತಿ ಮಗನ. ಸಣ್ಣವ್ರ ಇದ್ದಾಗಿಂದ ಒಂದ ಚಟ್ಯಾಗ ಕಾಲ ಹಾಕದಾರ. ಒಲ್ಲೆ ಅಂದ್ರೆ ಹೆಂಗ? ನಿಂದ ನೀ ಮಾಡ್ಕೋರ ಮರ. ಆಮೇಲೆ ನನ್ನ ಒಳಂತ ಯಾಕಂದ್ರ 4 ವರ್ಷದ ಹೊತ್ತಾತ್ ನಿನಗೆ ಏನ್ ನೋಡಾಕತ್ತೆ. ಒಬ್ಬೇಕ್ ನೀವು ಮಾಡ್ಕೋತೇನೆ ಅಂತ ಮುಂದೆ ಬರವಾಳ. ಏನ್ ನಿನ್ ಹಿಂಗ ಏನ್ ನೋಡಿದ್ರಾಗ ನಾವು ಚೆನ್ನಾಗಿ ಕೂತ್ ಬೆಳಗ ನಿನ್ ಗೋರಿ ಹೋದ್ ಅಷ್ಟೇ ವಯಸ್ಸಿನ ಅಂದ. ಅವರೆಲ್ಲ ಆರಾಮದಾರ. ನೀ ಹೆಂಗದಿ ಹೇಳ? ಹಂಗ ಇರ್ತೀನಿ ತಗೋ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ನನ್ ಬಗ್ಗೆ. ಬಂದ್ರ ಮಾಮನ ಬುಲೆಟ್ ಗಾಡಿ
ಕಾಣಿಸ್ತಾವಿಲ್ಲ ಕಮಂಗಿ ಹಳೆ ಕಮಂಗಿ. ಹೇ ಚೂಡಿ ಹಾಕಿದ ಮ್ಯಾಡೇನೆ ನಿನ್ನ ಕಣ್ಣಿಗೇನು ಕಾಣ್ತಾವಿಲ್ಲ ಏನ್ ಕಣ್ಣಾಗ ಏನಾರ ಪತ್ ಏನಾರ ಹಾಕ್ಯಾವ ಅದೇನೋ ನಿನಗಣ್ಣು ತಪ್ಪ ಬಿಡ ಅದೇನೋ ಅಂತಾರಲ್ಲ ಏನೋ ಬಂದಾಕಿಗೆ ಏನೋ ಕಾಣ್ಲೇನಂತ ಸ್ವಲ್ಪ ತೆರ್ಕೊಂಡ್ ಅಡ್ಡಾಡ. ನರನಾದ ನಂಗ ನೀ ಅಡ್ಡ ಬಾಯ್ ಹಾಕತ್ತಿ ಅಲ್ಲ ನೀ ಎದಕ್ ಬರಾಕತ್ತಿ ಅವ ಬಾಯ್ ಹಾಕ್ಬೇಕು ನೀವ್ ಇಬ್ರು ಎದಕ್ ಸಂಧ್ಯಾಗ ಬಾಯ್ ಹಾಕತ್ತೀರಿ. ಹೋಲ್ಬಿಡ್ರಿ ಬಾಯಾರ ನಿಮ್ದು ತಪ್ಪೈತಿ ಅವಂದು ತಪ್ಪೈತಿ. ಹಾ ಬಾ ದೌಡ ನೋಡ್ ಮತ್ ನನ್ ಸನೇಕ ಬಂದೆ ಅಂದ್ರ ನೋಡ್ ಮತ್ ಬ್ಯಾರನ ಕೈ ಎತ್ತದು ಹುಷಾರ್ ಮತ್ತ. ಯಾವ ಕನ್ನಡ ಇದು ಯಾವ ಕನ್ನಡ ಗೊತ್ತಿಲ್ಲ. ಅಂದ್ರ ಇಬ್ರು ಒಂದ್ರಾಗ ಹಾಕ್ಯಾವಿ. ಏನೇವದು ಏನ್ ಹಚ್ಚಿರಿ ಇಬ್ರು ಒಂದ್ರಾಗ. ಅದಾನ ಅದ ಒಂದ ಚಡ್ಡ್ಯಾಗ ಕಾಲ. ಹಾ ಚಡ್ಡ್ಯಾಗ ಹಾಕಿರೇನ ಚಡ್ಡ್ಯಾಗ ಅದೇನ್ರಿ ಚಡ್ಡ್ಯಾಗ ಅಂದ್ರ. ನೀವು ತಿಳ್ಕೋದ ತಡಾನ ಇಲ್ಲ ಬಿಡ. ಆ ಕಾಲದಾಗ ಹೇಳ್ತಾರ ನಾ ಹಿರಿಯಾರ ಹೆಣ್ಮಕ್ಳು ಬುದ್ಧಿ ಮಣಕಾಲ ತಳಗ ಅಂತೇಳಿ. ಲೇ ಶಾಮ ಹೋಲ್ ಬಿಡ್ಲಿ ಹಿಡ್ಕೊಳಕ್ ಬಂದಿದ್ರ ಅಂತೇಳಿ ಚಿಟ್ನ ಚೀರಿ ಮಂದಿಗಿಂದಿ ಕುಡ್ಚಾಳಕ್ಕೆ. ಹಾ ನೋಡ್ರಿ ನಿಮ್ಮಂತಕ ಹೆದರೋ ಹೆಣ್ಣೆ ಪೈಕಿ ನಾನಲ್ಲ. ಏನಾರ ನೀವು ನನ್ನ ಸನೇಕ ಬಂದೆ ಅಂದ್ರ ನಿಮ್ಮಿಬ್ಬರದ ಗಂಡ ನರನ ಕಟ್ ಮಾಡ್ಕೊಡ್ತೀನಿ ಹುಷಾರ. ಮತ್ತೆ ಏನೈತ ಹೇಳಿದಿರಿ ನಾವ್ ಅಂದ್ರ ತಿಂಡಿ ನಾನಿಂದ ಏ ದೋಸ್ತ ನಿಂದ ಬಾಳ ತಿಂಡಿ ಹಂಗಲ್ಲ. ಬರಬೇಡ ಮತ್ತೆ ಸುಮ್ಮನೆ ಇದ್ರ ಸುಮಾರು ಬೇಡ ಅಂತ ಬುದ್ಧಿಗಡಿ ಹುಡುಗಿ ಕೊಡಿ ಏನ ಬೇಡ ಅಂತ ಅಂದ್ರ ನಮ್ಮ ದೋಸ್ತನ ಸುಮಾರು ಮಾಡಾಕತ್ತಿ ಅಂದ್ರ ತಿಂಡಿ ಅಂತೀವ ಮತ್ತೆ ಅಂತಾರ ಅದಕ್ಕ. ನಮ್ಮ ಗಂಡು ನರನ ಅಲ್ಲರಿ ಶಾಮ ನಾ ತಾಯಿ ಏ ನೋಡ್ರಿ ನೀವ್ ಏನ್ ಹಂಗ್ ತಿಳ್ಕೊಳಕ್ ಹೋಗ್ಬಿಡ್ರಿ. ನಾ ಬ್ಯಾರೆ ಅಂದಿನಿ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಮಾಮರ ನೀ ತಪ್ಪು ತಿಳ್ಕೊಳ್ಳೋದಲ್ಲ ಹುಡುಗಿ. ನೀ ಅಂದ ಮಾತ್ ಕೇಳ ನೀನ್ ಇಲ್ಲೇ ದಾರ ನಿಂದ್ರಿಸಿ ಕ್ಯಾಸ ಕದ್ ಮಾಡ್ಬಾರ್ದು ಅನ್ಸಾಕತೈತಿ. ತಿಳ್ಕೊಂಡಿ ರಾಮ ಶ್ಯಾಮ ಅಂದ್ರ ತಪ್ಪಾತ್ರಿ. ಶರಣು ಮಾಮರ ಶ್ಯಾಮಣ್ಣ ಮಾಮರ ನನ್ನ ಬಿಟ್ಟು ಬಿಡ್ರಿ ಮಾಮರ. ಹೌದಲ್ಲ ಕೌಸಗ ಇಪ್ಪತ್ತಲ್ಲ ಯಾರ ಅಣ್ಣಾರ ಇಷ್ಟೊತ್ತನ ಗಂಡ ತನಕ ಸವಾಲ್ ಹಾಕಿ ಈಗ ಅಣ್ಣಾರ ಅನ್ನಕತ್ತೀಯ. ಹಾ ಬ್ಯಾಡ್ರಿ ಅಣ್ಣಾರಾದ್ರೂ ಬಿಡಾರ್ಬೇಕಲ್ಲ ನಿನ್ನ. ಇವತ್ತು ಬೆಳ ಬಾತಾನ ಮಾತ್ರ ತೋರ್ಸಾರ ನಮ್ಮ ಇವತ್ತು ನಮ್ಮ ತಾಕತ್ತ ನನ್ಗೆ ಇಷ್ಟ ಆಗಲ್ಲ. ತೋರಿಸ್ತೀರಾ ನೀವು? ನೋಡೇ ಬಿಡ್ಬೇಕಂಗ. ಹೌದಾ ನಿಮ್ಮಿಬ್ರದೊಳಗೆ ಯಾರ್ದಾರ ಐತಂತ ನೋಡೇ ಬಿಡೋಣ ಇಬ್ಬರದೈತೆ. ಹೌದಾ ನೀವಿಬ್ರು ತೋರಿಸ್ತೀರ ಅಂದ್ರ ಮತ್ತೆ ನಂದಿ ಯಾಕ ತಡ ಇರ್ಬೇಕು. ಯಾರು ಒಂದಲ್ಲ ಕೋಟಿ ಪಶ್ಚಿಮಿನ್ಯಾಗ ಬಾಳ ಕಡಿ ಬಿಡಿತಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಈಗಿ ಬರ್ತಾಳ ನನ್ನ ಹುಡುಗಿ.
ಸುಸ್ತಾಗಲ್ಲ ಚಾಲು ಮಾಡ್ಲಿ ಹಂಗಂದ್ರ ಇನ್ನೇನ್ ಬೇಕನ ಬೇಕನ ನೋಡೋಣ ನೋಡೋಣ ಎದ್ದೈತಿ, ಎದ್ದೈತಿ, ಕೆಳಗೆ. ಬ್ಯಾರೆ ತಿಳ್ಕೊಂಡು ಅದ ದೋಸ್ತ ನಾನು ಬ್ಯಾರೆ ತಿಳ್ಕೊಂಡಿನಿ ಬ್ಯಾರೆ ಅಂದ್ರೆ ಮತ್ತೆ ನೀನ್ ಏನೇನಾರ ತಿಳ್ಕೊಬೇಡ ನೀ ತಿಳ್ಕೊಂಡಿದ್ದ ನಾನು ಹಂಗಾರೆ ಇನ್ನೊಂದ್ ನಿಮ್ಮ ಅಕ್ಕ ತಂಗಿಗೆ ಮಾವ ನಿಮ್ಮ ಅಳಿಯ ಮಾವ. ನಿಮ್ಮ ಅಕ್ಕ ಅಂದ ಬಾಳ ನನ್ನ ಜೋಡಿ ಹಾವ ನಿಮ್ಮ ಮನೆ ಅಳಿಯ ಬರ್ತಾಳ ಒಳ್ಳೆ ಜಾತ್ರೆಗೆ ಬಂದಾಳ ತೋರಿಸಬಾಳ ಬದಲಾದ ಕೋಸಂದ ತನ್ನ ಸಾಕಾಗ ಹೋಗ್ಲಿ ಅದಕ್ಕೆ ಏನ್ ಫಿಗರ್ ಲೇಟ್ ಅವನವನ್ ದೇವ್ರ ಕಾಲಿ ಕುಂತ ಕೆತ್ತಾನೆ ಹೋಗಿ ರೂಪ ಅಂತೇನೆ ಗೊತ್ತಾ ಇವನ್ ಬಿಟ್ರ ಗೋಳಕೂರಿ ನಗಪ್ಪ ಪಾಲಕತ್ತಿವ ಹೊಡ್ತಾ ಹಾಕಬೇಕಲ್ಲ ದೋಸ್ತ ಕುರಿ ನಾಗಪ್ಪನ್ಕಿಂತ ನಮ್ ದೋಸ್ತ ಕೂಟ ಬಾಳ ಕೆಟ್ಟ ಹಾಗ ತವರು ಮಾಡಲು ಪರವಾಗಿಲ್ಲ ದೋಸ್ತ ಈ ಸೊಕ್ಕ ಹಕ್ಕಿಗೆ 5 ಲಕ್ಷ ರೂಪಾಯಿ ದಂಡ ಹೋದ್ರು ಪರವಾಗಿಲ್ಲ ಒಟ್ಟ ಒಮ್ಮೆಲ್ಲ ಒಮ್ಮೆ ಗಜಮ ಮಾಡಕ್ ಕಳ್ಸು ನೀವು ಬಾ ಬಾಯ್ ಹೋಗೋಣ ಗಜಮನೆ
ಸತ್ಯ ಸತ್ಯವೆಂದು ರಾಡಿದ ಸತ್ಯ ಹರಿಶ್ಚಂದ್ರ ಸುಡುಗಾಡ ಸೇರಲು ಮುಕ್ಕೋಗಿ ಹೋರಾಡಿದ ಧರ್ಮರಾಯ ಮೋಸದ ಜೂಜಿಗೆ ದ್ರೌಪದಿಯನ್ನೇ ಬನಕಿಟ್ಟ. ನ್ಯಾಯ ನೀತಿ ಎಂದು ಹೋರಾಡಿದ ಭಗತ್ ಸಿಂಗನನ್ನು ಬ್ರಿಟಿಷರು ಜೈಲಿಗಟ್ಟಿದ್ದಾರೆ. ಬಹದ್ದೂರ್ ರಾಮ ಬಹದ್ದೂರ್ ವಾಲ್ಮೀಕಿ ರಚಿಸಿರುವ ರಾಮಾಯಣದ ಕಥಾವಸ್ತುವಿಗೆ ಆ ರಾವಣನೇ ಖಳನಾಯಕ. ಈ ಕಲಿಯುಗದಲ್ಲಿ ಈ ಕವಿ ರಚಿಸಿದ ಈ ಕಲಾಕೃತಿಗೆ ಈ ರಾಮ ಬಹದ್ದೂರನೇ ಖಳನಾಯಕ. ನಾಯಕನ ಎದುರು ಯುದ್ಧ ಮಾಡಲು ಸಜ್ಜಾದರೆ ಸಮಾಪ್ತಿಯಾಗುವುದು ಅವನ ಜೀವನ. ಓದು ಈರನ ಬೇಟೆಗಾರನ ಕೈಯಲ್ಲಿ. ನಾನು ಕೊಡಲು ನಿರಾಕರಿಸಿರುವ ರುದ್ರಭೂಮಿಯನ್ನ ನೀನು ಊರ ಜನಕ್ಕೆ ದಾನವಾಗಿ ಕೊಟ್ಟು ಸೂರನಾಗಲು ಹೊರಟಿರುವೆ. ಈ ರಣ ಭಯಾನಕನನ್ನು ಎದುರು ಹಾಕಿಕೊಂಡು ರುದ್ರಭೂಮಿಗೆ ನಿನ್ನ 2 ಎಕರೆ ಜಮೀನು ಕೊಟ್ಟಿದ್ದೇ ನಿಜವಾದರೆ ನೀನು ಕೊಟ್ಟ ಜಮೀನಲ್ಲೇ ನಿನ್ನನ್ನು ದಫನ್ ಮಾಡದಿದ್ದರೆ ನನ್ನ ಹೆಸರು ರಾಮ ಬಹದ್ದೂರನೇ ಅಲ್ಲ. ಇಲ್ಲಿ ನನ್ನದೇ ಅಧಿಕಾರ. ನಾ ಹೇಳಿದಂತೆ ನಡೆದರೆ ಉಳಿಗಾಲ, ಇಲ್ಲದಿದ್ದರೆ ಅಂತವರಿಗೆ ಕೆಡಗಾಲ. ಈ ಸೃಷ್ಟಿಗೆ ಅಧಿಪತಿಯಾದ ಭಗವಂತ ಎಂದೂ ಬೇಕಿಲ್ಲ. ಈ ಸೃಷ್ಟಿ ನನ್ನದೆಂದು, ಆದರೆ ಈ ಭೂಮಿಯ ಮೇಲೆ ಜೀವಿಸುವ ಮಾನವ ಮಾತ್ರ ಅದು ನನ್ನದೆಂದು ಬೀಗುತ್ತಲೇ ಇರೋನು. ವಿಧಿಯ ಮುಂದೆ ಕೆಲವೊಮ್ಮೆ ಭಗವಂತನು ಕೂಡ ಸಹಾಯಕನಾಗುತ್ತಾನೆ. ಅದು ಹೇಗೆಂದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದನು. ಧರ್ಮದ ಉಳಿವಿಗಾಗಿ ಸಾರಥಿಯಾದ ಕೃಷ್ಣ, ಆ ಕೃಷ್ಣನಿಂದಲೇ ಅರ್ಜುನನಿಗೆ ಜಯಿಸಿ ಪಾಂಡವರು ನ್ಯಾಯದಿಂದ ಹೋರಾಡಿ ಅನ್ಯಾಯವನ್ನು ಎದುರಿಸಿ ಧರ್ಮ ರಕ್ಷಣೆ ಮಾಡಿದ್ದಾರೆ ಎನ್ನುವುದಕ್ಕೆ ಕೃಷ್ಣ ಪರಮಾತ್ಮನೇ ಸಾಕ್ಷಿ. ಓದು ದ್ವಾಪರ ಯುಗ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಾಂಚನವಿದ್ದರೆ ಕೈಲಾಸದಲ್ಲಿರುವ ಹರನು ಕೂಡ ತನಗಿಳಿದು ಬಂದು ಸಾರಥಿಯಾಗುತ್ತಾನೆ. ನೆನಪಿರಲಿ, ಇದೇನು ನಿನ್ನ ಅವಸ್ಥೆ? ಕೈಯಲ್ಲಿ ಬಾಟ್ಲಿ ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಯುದ್ಧಿದರೆ ನನ್ನ ಮರ್ಯಾದೆ ಏನಾಗಬೇಕು? ನನಗೇನಾಗೈತೆ? ನಾನು ಇರುವಂಗೆ ಇದ್ದೀನಿ. ನಾನು ಕುಡಿದರೆ ನಿನ್ನ ಮರ್ಯಾದೆ ಕಡಿಮೆ ಆಗುತ್ತಾ?
ಅದು ಹೆಂಗೆ ಕಡಿಮೆ ಆಗುತ್ತೆ ನನ್ನ ಮರ್ಯಾದೆ? ಲೇ ಕೃಷ್ಣ, ಕುಡಿದ ನಿಶೆಯಲ್ಲಿ ಬಾಯಿಗೆ ಬಂದಂತೆ ಬಗಳಬೇಡ. ನಿನ್ನಿಂದ ನಾನು ತಲೆ ಎತ್ತಿ ತಿರುಗಾಡದಂತಾಗಿದೆ ಈ ಊರಲ್ಲಿ. ನಮ್ಮದು ರಾಜ್ಯ ವೈಭೋಗದ ಮನೆತನ. ನೀ ಈ ರೀತಿ ಮಾಡೋದರಿಂದ ನನ್ನ ಪ್ರತಿಷ್ಠೆಗೆ ಕುಂದ. ಅದಲ್ಲದೆ ನನ್ನ ಬಗ್ಗೆ ಬೆರಳು ಮಾಡಿ ತೋರಿಸುವೆಯಾ? ನಿನ್ನ ಮರ್ಯಾದೆ ಹೋಗುವಂತ ಕೆಲಸ ಎಂದೂ ಮಾಡುವನಲ್ಲ ಈ ನಿನ್ನ ತಮ್ಮ. ಕಲಿತ ಚಟ ಕಲ್ಲಾಕಿದ್ರು ಹೋಗೋದಿಲ್ಲ ಅಣ್ಣ. ಏನೋ ಮನಸ್ಸಿಗೆ ಬೇಜಾರಾದಾಗ ಒಂದ್ ನೈಂಟಿ ಕೊಡ್ತೀನಿ ಅಷ್ಟೇ. ನಿನ್ನ ಮರ್ಯಾದೆ ಹೋಗುವಂತ ಕೆಲಸ ಎಂದೂ ಮಾಡುವನಲ್ಲ ಈ ನಿನ್ನ ತಮ್ಮ ಕೃಷ್ಣ. ಇನ್ನೂ ಏನು ಮಾಡಬೇಕೆಂದಿರುವೆ? ಶಿಕಾರಿಗಳ ಜೊತೆ ಕೂಡಿ ಓಡೋದರ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುವುದಿಲ್ಲವೇ? ಸತ್ತಾಗ ಪ್ರತಿಷ್ಠೆ ನಮ್ಮ ಹಿಂದೆ ಬರುವುದಿಲ್ಲ. ಒಳ್ಳೆಯ ಮನುಷ್ಯನಾಗಿದ್ದು 4 ಜನಕ್ಕೆ ಉಪಕಾರಿಯಾಗಿ ನೊಂದವರಿಗೆ ಸಹಾಯ ಮಾಡಿದರೆ ಅವರು ನಿನ್ನನ್ನು ಮೆಚ್ಚಿ ಹೊಗಳುತ್ತಾರಣ್ಣ, ಮೆಚ್ಚಿ ಹೊಗಳುತ್ತಾರೆ. ಜನರ ಮೆಚ್ಚುಗೆಗಾಗಿ ಬದುಕುವ ಕಾಲ ಇದಲ್ಲ ಕೃಷ್ಣ. ನಮ್ಮ ಇಷ್ಟದಂತೆ ಬದುಕುವ ಕಾಲ ಇದು. ಈ ಜನ ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನಮ್ಮನ್ನು ಮೆಚ್ಚುವರೆ. ಜನ ಮೆಚ್ಚುವರೆನ್ನುವ ಒಟ್ಟು ಬೆಟ್ಟ ಬಿಡೆಯಲಿದೆ. ಮೊದಲು ನಾ ಎನ್ನುವ ಅಹಂಕಾರವನ್ನು ಬಿಟ್ಟು 4 ಜನರ ಜೊತೆಗೆ ಹೊಂದಿಕೊಂಡು ಹೋಗೋದು ಕಲಿಯಣ್ಣ, ಹೊಂದಿಕೊಂಡು ಹೋಗೋದು ಕಲಿ. ಲೇ ಕೃಷ್ಣ, ನನಗೆ ಬುದ್ಧಿ ಹೇಳಲು ಬರಬೇಡ. ಅಹಂಕಾರ ಇದ್ದಿದ್ದರಿಂದಲೇ ಹಮ್ಮೀರನಂತೆ ಮೆರೆಯುತ್ತಿರೋದು. ಅಹಂ ಎಂಬುದು ನಮ್ಮ ರಕ್ತದಲ್ಲಿಯೇ ಬಂದಿದೆ. ಇಲ್ಲದ ವೇದಾಂತ ಹೇಳಿದ್ದು ಸಾಕು. ಒಳಗೆ ಫಲ ಇದೆ ಎಂದು ಅಹಂಕಾರದಿಂದ ಮೆರೆಯಬೇಡಣ್ಣ. ಕಲ್ಲು ನೀರೊಳಗೆ ಬಿದ್ದಾಗ ಅದು ಅದರ ಭಾರದಿಂದಲೇ ಮುಳುಗುತ್ತದೆ. ನಮ್ಮಲ್ಲಿರುವ ಅಹಂಕಾರವೇ ನಮ್ಮನ್ನು ಆಹುತಿ ತೆಗೆದುಕೊಳ್ಳುತ್ತದೆ. ನೆನಪಿರಲಿ. ಕೃಷ್ಣ, ನೀನು ಚಿಕ್ಕವನೆಂದು ತಿಳಿದುಕೊಂಡಿದ್ದೆ. ನೀನು ತುಂಬಾ ಮುಂದುವರೆದಿರುವೆ. ಅದು ಈ ರಾಮಬೌದ್ಧನಿಗೆ ವಾರ್ ಮಾಡುವಷ್ಟ. ಲೇ ಕೃಷ್ಣ, ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದ ನಿನ್ನ ತಂದೆಯ ಮೇಲಿನ ಸೇಡಿಗಾಗಿ ನೀವು ಮಲಗಿದ ಮನೆಗೆ ಅಗ್ನಿ ಸ್ಪರ್ಶ ಮಾಡಿಸಿದೆ. ಆ ಅಗ್ನಿಯ ಅವಘಡದಲ್ಲಿ ನಿನ್ನ ತಂದೆ ತಾಯಿ ಮತ್ತು 2 ಅಣ್ಣಂದಿರು ಜೀವ ಕಳೆದುಕೊಂಡರು. ನಿನ್ನಾನೆ ಬರ ಚೆನ್ನಾಗಿತ್ತು, ನೀನು ಬದುಕುಳಿದೆ. ಆದಷ್ಟು ಬೇಗ ನಿನ್ನ ತಂದೆ ತಾಯಿ ಹತ್ತಿರ ನಿನ್ನನ್ನು ಕಳಿಸುವೆ. ಯಾಕೆ ಮಾವ ಯಾರನ್ನು ಎಲ್ಲಿಯೂ ಕಳಿಸಬೇಕಂತ ಅನ್ನುತ್ತಿರುವಿರಲ್ಲ? ಯಾವ ಬೌದ್ಧನೆದರು ಮೆರೆಯಬೇಕೆಂದುಕೊಂಡವರನ್ನ ಯಾವ ರೀತಿ ಯಮನ ಹತ್ತಿರ ಕಳಿಸಬೇಕೆಂದು ವಿಚಾರ ಮಾಡುತ್ತಿದ್ದೆ ಕರ್ಮೇಂದ್ರ. ಇಡೀ ಪೃಥ್ವಿಯನ್ನೇ ಬುಗುರಿಯಂತೆ ಆಟ ಆಡಿಸುವ ಈ ಕರ್ಮೇಂದ್ರ ಇರುವಾಗ ನೀವೇಕೆ ವಿಚಾರ ಮಾಡುವಿರಿ ಮಾವ? ಯಾರನ್ನು ಯಮಲೋಕಕ್ಕೆ ಪಾದಲ್ ಕಳಿಸಬೇಕು ಹೇಳಿ. ಓ ಪರಮಾತ್ಮನಷ್ಟೇ ಪವಿತ್ರವೆಂದು ಈ ಊರ ಜನರ ದೃಷ್ಟಿಯಲ್ಲಿ ಕಂಗೊಳಿಸುತ್ತಿರುವ ಶಿವನಿಗೆ ಸಾವಿನ ರುಚಿ ತೋರಿಸಲೇಬೇಕು. ಒಂದೇ ಸಾರಿ ಸಾವಿನ ರುಚಿ ತೋರಿಸಿದರೆ ಆ ಶಿವ ಸರಳವಾಗಿ ಸಾವನ್ನಪ್ಪುತ್ತಾರೆ.
ಸಿದ್ಧಿಗೆ ಬಿದ್ದು ನೋಡು ಮಾವ. ಈ ಊರ ಬಡಪಾಯಿಗಳು ಸಾವನ್ನಪ್ಪಿದರೆ ನನ್ನ ಜಮೀನಲ್ಲಿ ದಫನ್ ಮಾಡುತ್ತಿದ್ದರು. ಈಗ ನನ್ನ ಜಮೀನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅನುಮತಿ ಇಲ್ಲ ಎಂದು ತಾಕೀತು ಮಾಡಿದ್ದೇನೆ. ಆದರೆ ಆ ಶಿವ್ಯಾ ನನಗೆ ಎದುರಾಗಿ ಈ ಊರ ಜನಕ್ಕೆ ರುದ್ರಭೂಮಿಗೆ ಜಾಗ ಕೊಡಲು ಸಿದ್ಧನಾಗಿದ್ದಾನೆ. ನನಗೆ ಮಾಡಿದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಬೇಕಾದರೆ ಆ ಶಿವನ ಮನೆತನವನ್ನು ಸಂಚು ಹೂಡಿ ಸರ್ವನಾಶ ಮಾಡಲೇಬೇಕು. ಈ ಕರ್ಮೇನ ಕಾಳಿಂಗ ಸರ್ಪವಿದ್ದಂತೆ ಕಣ್ಣಿಟ್ಟರೆ ಮುಗಿದು ಕಣ್ಣೀರಿನ ಹೊಳೆ ಹರಿಸಿದರು. ಕಣ್ಣು ತೋರ ಕಟುತಾಯಿ ಕರ್ಮೇಂದ್ರ ಯಾವ ರೀತಿ ಕುಗ್ಗಿಸಲು ಆ ಶಿವನನ್ನು ಆ ಶಿವನಿಗೆ ಭೇಟಿಯಾಗಿ ಹೇಳುವೆ, ತಿಳಿದುಕೊಂಡರೆ ಸರಿ. ಇಲ್ಲವಾದರೆ ಅಷ್ಟ ದಿಕ್ಕುಗಳ ದಿಕ್ಪಾಲಕನಾದ ಈ ಶ್ರೀಮಂತನನ್ನು ಯಾಕಾದರೂ ಎದುರು ಹಾಕಿಕೊಂಡನೆಂದು ಜೀವನ ಪರ್ಯಂತ ನೋಡಬೇಕು. ಹಾಗೆ ಮಾಡುತ್ತೇನೆ. ಆ ಶಿವ್ಯಾನು ತಮ್ಮ ಶರತ್ತನಿಗೆ ಮೋಸದ ಬಲ ಬೀಸಿರುವೆ ಮಾವ. ನಾ ಬೀಸಿದ ಬಲೆಯಲ್ಲಿ ಶರತ್ ಸಿಕ್ಕಿಕೊಳ್ಳುತ್ತಾನೆ. ಆ ಶಿವ್ಯಾನು ನಮ್ಮ ಕೈಗೊಂಬನ್ನಾಗಿ ಮಾಡಿಕೊಂಡು ತಮ್ಮನಿಂದಲೇ ಆ ಶಿವ್ಯಾನು ಮನತನ ಮುರಿಯುವ ಸಂತು ರೂಪಿಸಿದೆ. ಹೇಗಿದೆ ಮಾವ ಈ ಕರ್ಮೇಂದ್ರನ ಮಾಸ್ಟರ್ ಪ್ಲಾನ್? ಬನ್ನಿ ಒಳಗೆ ಹೋಗಿ ವಿಚಾರಣೆ ಮಾಡೋಣ. ಶರತ್ ಮಾವ ಹೊರಗಡೆ ಹೋಗಿದ್ದಾರೆ. ಹಾಗೆ ಸೂರ್ಯ ಮಾವನ ಕೂಡ ಹೊರಗಡೆ ಹೋಗಿದ್ದಾರೆ. ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ತಾವು ಇಷ್ಟೊಂದು ಎಲ್ಲಿ ಹೋಗಿದ್ರಿ? ನಿಮಗೆ ಹೇಳೋರು ಕೇಳೋರು ಯಾವ ಇಲ್ಲ ಅಂತ ಮಾಡಿದ್ರ ಮನೆ ಹೆಜ್ಜೆ ಮತ್ತೆ ಮನೆಯಲ್ಲಿ ಅಧಿಕಾರಿ ಚಲಾಯಿಸುತ್ತೆ. ಅದಲ್ಲ ಮಾವ, ಈ ಸಲ ನಾನೇ ಈ ಮನೆ ಸೊಸೆ ಆಗೋದಂದ್ರೆ ಅದಕ್ಕೆ ಇಂದಿನಿಂದಲೇ ಈ ಮನೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡಿದ್ದೆ. ಪ್ರಾಮಾಣಿಕ ಮಾಡುವೇನು ನಮ್ಮ ಮನೆಗೆ ಜೊತೆಗೆ ಬರೋದು ಬೇಡ. ನೀ ಅಂದರೆ ನಿನಗೆ ತಪ್ಪರೆ ನಾನು ಹುಡುಕಿ ಮಾಡುವುದು ನಮ್ಮ ಅಣ್ಣ. ಯಾಕೆ ಮಾವ ನನಗೆ ಬಾಯ್ ಬಿಡಿಕೆ ಅನ್ನುತ್ತೀರ? ನೋಡಿ, ಈಗಿಲ್ಲ ನಾಳೆ ಈ ಮನೆಗೆ ಸೊಸೆಯಾಗಿ ಬರೋಳು ನಾನೇ. ಗೊತ್ತಾ? ನೀವು ಈ ರೀತಿ ಮಾತನಾಡಿದರೆ ನಿಮಗೆ ನಿಮ್ಮ ಅಣ್ಣನಿಗೆ ಹೆಣ್ಣು ಸಿಗೋದಿಲ್ಲ. ಜಗತ್ತು ವಿಶಾಲವಾಗಿದ್ರೆ ವ್ಯಕ್ತಿ ಒಂದು ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತಾನೆ ಆ ದೇವರು. ಕೋಳಿ ಕೂಗದಿದ್ದರು ಸೂರ್ಯ ಉದಯಿಸಲ್ಲ. ನೀ ಅಂದರೆ ನಿನಗೆ ತಪ್ಪರೆ ಅಂತ ಹುಡುಕಿ ಮದುವೆ ಮಾಡೋನು ನಮ್ಮ ಅಣ್ಣ. ಮಾವ, ಹೆಣ್ಣೆಂದರೆ ಪೇಟೆಯಲ್ಲಿ ಸಿಗುವ ಹಣ್ಣೆಂದು ತಿಳಿದುಕೊಂಡಿರುವ ಈಗಿನ ಕಾಲದಲ್ಲಿ ಹೆತ್ತವರು ನೌಕರಿ ಮಾಡುವವರಿಗೆ ಕೊಡುತ್ತಾರೆ. ಆದರೆ ರೈತರ ಮಕ್ಕಳಿಗೆ ಕೊಡುವುದಿಲ್ಲ. ನೌಕರಿ ಮಾಡುವವರಿಗೆ ನಾ ಮುಂದು ನೀ ಮುಂದು ಅಂತ ನಿಲ್ತಾರೆ. ರೈತರ ಮನೆತನಕ್ಕೆ ಹೆಣ್ಣು ಕೊಡದ ತಂದೆ ತಾಯಿಗಳು ತಾವು ರೈತ ಮನೆತವರು ಎನ್ನುವುದು ಮರೆತು ಬಿಡುತ್ತಾರೆ. ತಮ್ಮ ಮಗಳು ದೊಡ್ಡ ಆಫೀಸರನ್ನ ಮದುವೆ ಆದರೆ ಸುಖದಿಂದ ಜೀವನ ನಡೆಸುವ ಬಯಸುವ ತಂದೆ ತಾಯಿಗಳು. ಈಗಿನ ಕಾಲದಲ್ಲಿ ರೈತರಾಗಿರೋದೇ ತಪ್ಪ. ಹಾಗೆಲ್ಲ ಮಾತನಾಡಬೇಡಿ ಮಾವ. ನೋಡಿ ಮಾವ, ರೈತರಿಗಿರುವ ಬೆಲೆ ನೌಕರರಿಗೆ ಇಲ್ಲ. ನೋಡಿ, ನನ್ನ ಆಸೆನೂ ಅದೇ. ನೋಡಿ, ನೌಕರಿ ಮಾಡಿ ಅವರು ವರ್ಷಗಟ್ಟಲೆ ಇನ್ನೊಬ್ಬರ ಕೈಯಲ್ಲಿ ಸಂಬಳ ತಗೊಂಡು ಮದುವೆ ಆಗೋದಕ್ಕಿಂತ ನಾನು ರೈತನ ಮಗನ ಮನೆಗೆ ಸೊಸೆಯಾಗಿ ಹೋಗಬೇಕೆಂಬುದೇ. ಇದೇ ಮನೆ ಸೊಸೆಯಾಗುವಂತೆ ಮೊದಲನ್ನು ಕಪ್ಪು ಕಾಪಿ ಸಿಡಿತಾ ಇದೆ. ಆಯ್ತು, ತರುತ್ತೇನೆ. ಈ ರೇವತಿ ಮನಸ್ಸಿನ ಭಾವನೆ ನೋಡಿದರೆ ನನ್ನನ್ನೇ ಬಯಸುವಂತಿದೆ. ರೇವತಿ ನನ್ನ ಬಾಳೆಯನ್ನು ಸಂಗಾತಿ ಆದರೆ ನನ್ನ ಜೀವನ ಬಂಗಾರವಾದಂತೆ.
ಚೆಲುವಿನಲ್ಲಿ ಶಾಂತಿಯಿಲ್ಲ. ಯಾವ ರತಿಯೂ ತುಟಿಯುನಿಗೆ ಮೀಟಿದಾಗ ಪ್ರೇಮ ಶ್ರುತಿಯೂ ನಿನ್ನ ಪೂಜೆ ಮಾಡುವ ಚೆಲುವಿನಲ್ಲಿ ಸಾಟಿಲ್ಲ. ಯಾವ ರತಿಯೂ ತುಟಿಯುನಿಗೆ ಮೀಟಿದಾಗ ಪ್ರೇಮ ಶ್ರುತಿಯೂ ನಿನ್ನ ಮೈ ಮಾಟಕ್ಕೆ ನಿನ್ನ ಮಗದಲ್ಲಿ ಏಕೆ ರೇಸಿಮೆಯ ನಾಚಿಕೆ ಈ ನನ್ನ ದಾಟಿಸಿ ಮೋಡಿಯನ್ನು ನಾಟಿಸಿ ನಿನ್ನ ಚೆಲ್ಲುವನ್ನು ಕಂಡು ತಾವರೆಯು ಮಾಡಿದೆ ಕಣ್ಣೆಗಳ ಗಣೆಯೋ ಬಲ್ಲುಗಳ ಮುಕ್ತತೆಯೋ ದೇವಿ ಉಮೆಯೋ ರಮೆಯೋ ನಿನ್ನ ಪೂಜೆ ಮಾಡುವ ಆಸೆಯೋ ಚೆಲುವಿನಲ್ಲಿ ಸಾಟಿಯಿಲ್ಲ. ಯಾವ ರತಿಯೂ ತುಟಿಯುನಗೆ ಮೀಟಿದಾಗ ಪ್ರೇಮ ಶ್ರುತಿಯೋ ನಾನು ಇಷ್ಟೊತ್ತು ಕಂಡಿದ್ದು ಕನಸೆ. ಕಾಪಿ ತೆಗೆದುಕೊಳ್ಳಿ. ರೇವತಿ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲಕ್ಕ, ನಿಮ್ ಮೈದನಿಗೆ ತುಂಬಾ ತಲೆನೋವಂತೆ, ಅದಕ್ಕೆ ಬಿಸಿ ಬಿಸಿ ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿಗೆ ಸಕ್ಕರೆ ಹಾಕಿದ್ಯೋ ಅಥವಾ ಸಕ್ಕರೆ ಬದಲು ಖಾರದ ಪುಡಿ ಹಾಕಿದ್ದೀಯಾ? ಏನ್ ಮಾವ, ಏನಿದು? ಇಲ್ಲಿವರೆಗೂ ಅವ್ರು ರೇಗಿಸಿದ್ರು, ಇವಾಗ ಬಂದು ನೀವು ರೇಗಿಸ್ತಾ ಇದ್ದೀರಾ? ಕಾಪಿ ಪುಡಿಗೆ ನಾನೇನು ಉಪ್ಪು ಅಷ್ಟು ತಟ್ಟಿ ಅನ್ಕೊಂಡಿದ್ದೀರಾ? ಇಷ್ಟು ನೀನು ಹುಚ್ಚಿ ಮಾಡಿದ್ರೆ ನೀವಿಬ್ರು ನೀನೇ ಕಮ್ಮ ಹುಚ್ಚಿ ಹಾಕ್ತೀಯ. ನೀನ್ ಎಷ್ಟಾದರೂ ಸೋದರ ಸಸಿ ಅಲ್ವಾ, ಅದಕ್ಕೆ ನೀನು ರೇಗಿಸ್ತಾರೆ. ಇರ್ಲಿ ಬಿಡಮ್ಮ, ಹೀಗೆ ಇಲ್ಲೇ ನಿಂತರೆ ನಿಮ್ಗೆ ತುಂಬಾ ರೇಗಿಸ್ತಾರೆ. ಹೋಗಮ್ಮ, ಒಳಗಡೆ ಹೋಗು. ಆಯ್ತಕ್ಕ. ನಿನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು, ಮುಂದೇನು ಮಾಡಬೇಕೆಂದುಕೊಂಡಿರುವೆ? ಯಾವುದಾದರೂ ಕೆಲಸಕ್ಕೆ ಅರ್ಜಿ ಹಾಕಬೇಕಲ್ಲವೇ? ನಾನೊಬ್ಬ ವಿದ್ಯಾವಂತನೆಂದು ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡಿದುಕೊಂಡು ಕೆಲಸಕ್ಕೆ ಎದುರು ಯಾರು ಕೆಲಸನೇ ಕೊಡುತ್ತಿಲ್ಲ. ಲಂಚ ಎಂಬ ನೋಟಿನ ಕಂತಿಗೆ ಕೈ ಚಾಚುತ್ತಾರೆ ಇಂದಿನ ಭ್ರಷ್ಟ ಅಧಿಕಾರಿಗಳು. ನೀ ಹೇಳುವುದು ನಿಜ ಸರ. ಕೆಲಸ ಪಡೆದುಕೊಳ್ಳುವ ಅರ್ಹತೆ ಇದ್ದವರಿಗೆ, ಕೆಲಸ ಪಡೆದೇ ಕೈ ತುಂಬ ಹಣ ಕೊಟ್ಟವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುತ್ತಾರೆ. ಲಂಚ ಪಡೆದ ಭಕ್ಷಕರು ಲಂಚ ಎಂಬ ಬಿರುಗಾಳಿ ಬೀಸಿ ನಿರುದ್ಯೋಗಿಗಳಾಗಿ ಅಲೆಯುವಂತಾಗಿದೆ ಸಹೋದರ ನಮ್ಮ ದೇಶದ ವಿದ್ಯಾವಂತರ ಪರಿಸ್ಥಿತಿ. ನೋಡಿ ಸರ, ಈ ಕೆಲಸದ ಆಸೆಯನ್ನು ಇಲ್ಲಿಗೆ ಬಿಟ್ಟು ಬಿಡು. ಭೂತಾಯಿಯ ಮನೆಯಲ್ಲಿ ರೈತನಾಗಿ ದುಡಿದರೆ
ಕೊಟ್ಟೆ ಕೊಡುತ್ತಾಳೆ ಈ ಭೂಮಾತೆ. ಇಲ್ಲಣ್ಣ, ಸಾಧ್ಯವಿಲ್ಲ. ರೈತರಾಗಿ ದುಡಿಯಲು ನನ್ನಿಂದ ಸಾಧ್ಯವಿಲ್ಲ. ಅದಕ್ಕೆ ನಾನೊಂದು ಬಿಸ್ನೆಸ್ ಮಾಡಬೇಕೆಂದು ಅನ್ಕೊಂಡಿರುವೆ. ಅದಕ್ಕೆ 50 ಲಕ್ಷ ಹಣ ಬೇಕಾಗಿತ್ತು. ಅಷ್ಟೊಂದು ಹಣ ನಮ್ಮ ಹತ್ತಿರ ಎಲ್ಲಿಂದ ಬರಬೇಕು ಶರತ್? ಅಷ್ಟೊಂದು ಹಣ ನಮ್ಮ ಹತ್ತಿರ ಇಲ್ಲ ಅಂತ ಗೊತ್ತಣ್ಣ ನನಗೂ. ಖಾಲಿ ಕುಂತರೆ ನನ್ನ ಜೀವನ ಹಾಳಾಗುವುದು. ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡ ಸಹೋದರ. ನಾಳೆನೇ ನನ್ನ ಹೆಸರಿನಲ್ಲಿದ್ದ ಜಮೀನನ್ನು ನಿನ್ನ ಹೆಸರಿಗೆ ವರ್ಗಾಯಿಸಿ ಕೊಡುವೆ. ನಿನ್ನ ಬಿಸ್ನೆಸ್ ಪ್ರಾರಂಭ ಮಾಡು. ನೋಡಪ್ಪ, ದುಡಿಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಒಟ್ಟಿನಲ್ಲಿ ದೊಡ್ಡ ಮೈದಾನವನ್ನು ಒಂದು ಮಾತು ಕೇಳಿ. ನನ್ನ ತಮ್ಮ ಸೂರ್ಯನನ್ನು ಕೇಳುವ ಅವಶ್ಯಕತೆ ಇಲ್ಲ ಸುಮಿತ್ರ. ಯಾಕೆಂದರೆ ತನ್ನ ಕಾಲ ಮೇಲೆ ನಿಂತುಕೊಳ್ಳುತ್ತಾನೆ ಅಂದರೆ ಹೆಮ್ಮೆ ಪಡುತ್ತಾನೆ ನನ್ನ ತಮ್ಮ ಸೂರ್ಯ. ಸ್ವಾಮಿ, ಈ ರೀತಿ ಹೇಳ್ತೀರಂತ ತಪ್ಪು ತಿಳಿದುಕೊಳ್ಳಬೇಡಿ. ನೋಡಿ, ನನ್ನ ಮೈದನ ಮಾತನ್ನು ಕೇಳಿ ನೀವು ಹೆಜ್ಜೆ ಮುಂದೆ ಇಡಿ. ಯಾಕಂದ್ರೆ ಇಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಎಷ್ಟೋ ಜನ ತಮ್ಮ ದೇಹಕ್ಕೆ ಕಿಚ್ಚು ಹಚ್ಚಿಕೊಂಡು ಹೋಗಿದ್ದಾರೆ. ಅದಕ್ಕೆ ಈ ಮಾತನ್ನು ಹೇಳಿದೆ ಅಷ್ಟೇ. ಆ ರೀತಿ ಎಂದು ಮಾಡಲಾರ ಅತ್ತಿಗೆ ಈ ನಿನ್ನ ಮೈದನ. ನಿನ್ನ ಅತ್ತಿಗೆಯ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಕೆಲಸವನ್ನು ನಾಳೆನೇ ಪ್ರಾರಂಭ ಮಾಡು. ಆಯ್ತಣ್ಣ, ಅತ್ತಿಗೆ ಹೊಟ್ಟೆ ಹಸಿದಿದೆ, ಊಟ ಮಾಡೋಣ ಬನ್ನಿ. ನಡೀಪ ಒಳಗಡೆ. ನಿಂತ್ಕೊಳ್ಳೆ. ಅಷ್ಟೇಕೆ ಅವಸರ ಪಡುವೆ? ಆ ಕಡೆ ತಿರುಗು. ಯಾಕೆ? ನಿನ್ಗೆ ಇಷ್ಟ ಅಂತ ಹೂ ತಂದಿರುವೆ. ಎಲ್ಲಿದೆ? ಆ ಕಡೆ ತಿರುಗು ಸುಮಿತ್ರ. ಅಲ್ಲ, ತರು ತಂದಿದ್ದೀರ, ಒಂದು ಮಲ್ಲಿಗೆ ಹೂವು ಆದ್ರೂ ತರುವಂತ. ಮಲ್ಲಿಗೆ ಹೂವು ಈ ಸಮಯದಲ್ಲಿ ಅದು ತುಂಬಾ ಒಳ್ಳೆಯದಲ್ಲ ಸುಮಿತ್ರ. ರಾತ್ರಿ ಹೊತ್ತಿನಲ್ಲಿ ಮಲ್ಲಿಗೆ ಹೂವು ಕೇಳಿದರೆ ನಾ ಎಲ್ಲಿಂದ ತರಲಿ ಸುಮಿತ್ರ? ಅಯ್ಯೋ, ಸಾಕ್ ಬಿಡ್ರಿ. ಮದುವೆ ಆಗಿ 20 ವರ್ಷ ಆಯ್ತು. ಅದು ಹುಡುಗಾಟ ಇನ್ನೂ ಹೋಗಿಲ್ವೇನು? ಅದು ರೀಚನೆ ಬಿಡಿ. ಹುಣಸಿ ಗಿಡ ಮುಖಾದ್ರೆ ಹುಳು ಮುಪ್ಪಾಗೋದಂತೆ. ಅದ್ಯಾಗ ಮುಪ್ಪಾಗೈತು ಸುಮಿತ್ರ? ವಯಸ್ಸೇನೆ ಆಗಿದೆ ನಮ್ದು ಇವಾಗ. ಅದು ಹೋಗಿ ಬಿಡಿ. ಈ ಮಲ್ಲಿಗೆಯನ್ನು ಜರಿಗೆ ಮುಡಿಸಿಕೊಂಡು ನನ್ನನ್ನು ಮರಳು ಮಾಡ್ಬೇಕಂತ ಆಸೆ ಇದೆಯೇನು? ಈ ಹೆಂಡತಿರ ಬುದ್ಧಿನೇ ಇಷ್ಟ ಅಂತ ಕಾಣುತ್ತೆ. ಯಾಕೆ? ನನ್ನ ಹೆಂಡತಿಗೆ ಹೂ ಇಷ್ಟ ಅಂತ ತಂದ್ರೆ ನನ್ನನ್ನು ಮರಳು ಮಾಡಲು ತಂದಿರುವಿರಿ ಅನ್ನುವಲ್ಲ ಸುಮಿತ್ರ. ಇದು ಯಾವ ಹಾಗಾದ್ರೆ 4 ಜನ ಹಿರಿಯರನ್ನು ಕೂಡಿಸೋಣ. ಯಾರ್ದು ನ್ಯಾಯ ಅನ್ಯಾಯ ಅನ್ನೋದು ಅವರೇ ತೀರ್ಮಾನ ಮಾಡ್ತಾರೆ. ಏನಾದ್ರೂ ಮಾಡಿ ಇಡಿ ಮಾರ. ಯಾಕೆ? ಗಂಡ ಎಲ್ಲರೂ ಬಿಟ್ಟು ಬೀದಿ ರಟ್ಟಾದಿತ್ತು. ರೀ, ನಿಮಗೆ ತಮಾಷೆ ಮಾಡಿದ್ವಿ ಅಷ್ಟೇ. ಅದನ್ನೇಕೆ ನೀವು ಅಷ್ಟೊಂದು ಗಂಭೀರವಾಗಿ ತಿಳಿದುಕೊಂಡಿದ್ದೀರಾ? ನೋಡಿ, ಎಷ್ಟೇ ಆಗಲಿ ನಾನು ಪುಣ್ಯವಂತೆ, ನಾನು ಭಾಗ್ಯವಂತೆ. ನಿಮ್ಮಂತ ದೇವರನ್ನು ಕೈ ಹಿಡಿಬೇಕಾದ್ರೆ 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಕಣ್ರಿ. ನಾನು ಪುಣ್ಯ ಮಾಡಿದ್ದೇನೆ. ಆ ದೇವರಿಗೆ ನಮಸ್ಕಾರ ಸಲ್ಲಿಸುವುದು ಸಾಕು. ಚಿನ್ನದಂತ ಹಸನಾದ ಗುಣ ನಿನ್ನದು, ಹೂವಿಗಿಂತ ಮಿಗಿಲಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ರೂಪ ನಿನ್ನದು. ಈ ನಲ್ಲನ ಪ್ರೀತಿ ನುಡಿಸುವಾಚಿನ ಒಂದು ಪ್ರೇಮಗಾನ. ಏನಿದು ಇವತ್ತು ಬಾಳ ಹೋಗ್ಲಾಕತ್ತೀರಲ್ಲ, ಏನ್ ವಿಶೇಷ? ಏನಿಲ್ಲ ಸುಮಿತ್ರ, ರೊಮ್ಯಾಂಟಿಕ್ ಆದ್ರೆ ಹಂಗೆ ನಾವು. ಅಂದ್ರೆ ನನ್ ಮೇಲೆ ಅಷ್ಟೊಂದು ಪ್ರೀತಿನ? ಹೌದು ಸುಮಿತ್ರ, ನಿನ್ನ ಮೇಲೆ ಪ್ರೀತಿ ಇರುವುದಕ್ಕೆ ತಾನೇ ಹೊರಹೊಮ್ಮಲಿನ ಮಧುರವಾದ ಕಂಠದಿಂದ ಮಾತು. ಪ್ರೇಮವೇ ಪ್ರೇಮವೆಂದು ಬೆರೆಸಿ, ಈ ಪ್ರೇಮವೇ ಅದರ ರಾಗವನ್ನು ಬೆರೆಸಿ ನನ್ನೊಂದಿಗೆ ಕೂಗಿ ಹಾಡಿದ್ರೆ ಅದು ಎಷ್ಟು ಚೆನ್ನಾಗಿರೋದಿಲ್ವೇನು? ಹಾಗೆ ಈ ಸತ್ಯ ಅದು. ಎನ್ನಿಸುತ್ತಿದೆ
ಕೋಗಿಲೆ ಎನಿಸುತ್ತಿದೆ ಪ್ರೇಮಿಗಳು ಎನಿಸುತ್ತಿದೆ ಬನ್ನಿ ಊಟ ಮಾಡೋಣ. ಈ ಶ್ರೀಮಂತ ನಿನ್ನ ಮನೆಗೆ ಕಾಲಿಟ್ಟೊಡನೆ ಬಡ ನಡುಗಿ ಒಡಗೆ ಮನೆಯಲ್ಲಿ ಅವಿತುಕೊಂಡಿರುವೆಯಾ ಬಡವ? ಅಡಗಿ ಕುಳಿತುಕೊಳ್ಳುವ ದೈವನು ನಮ್ಮದಲ್ಲ ಸೌಕರ್ಯ. ಅಪ್ಪಳಿಸಿ ಬಂದವರ ಸತ್ತ ನಡಗಿಸುವ ಸರಳ
ವರ್ತಿಸಬೇಡ. ನಿನ್ನಂತ ಸರದಾರರನ್ನು ಸಮಾಪ್ತಿ ಮಾಡಿದ ನಟ ಭಯಾನಕ ಈ ರಾವ ಬಹದ್ದೂರ. ಏ ರಾಬಹದ್ದೂರ್, ನೀನು ನಟ ಭೈರವನಾದರೆ ಈ ಸೂರ್ಯ ಉಗ್ರ ತಾಂಡವ, ಈ ತಾಂಡವನ ತರಕ ಹಾಕಿದರೆ ನರಕ ತೋರಿಸುವೆ ನಿನಗೆ. ಹೌದು, ಈ ರಾವ ಬಹದ್ದೂರನಿಗೆ ನರಕ. ಈ ನಾಡನ್ನೇ ನಡಗಿಸುವ ಈ ನಾಯಕನಿಗೆ ಗೋಳಿಗೆ ಬಂದಂತೆ ಬೊಗಳಬೇಡ. ಲೇ ಸೂರ್ಯ, ಆ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಾನೆ. ಈ ರಾವ ಬಹದ್ದೂರ್ ಕಷ್ಟ ಕೊಡಲು ಶುರು ಮಾಡಿದರೆ ನಿಮ್ಮನ್ನು ಕಾಪಾಡಲು ಹರನಿಂದಲೂ ಸಾಧ್ಯವಿಲ್ಲ. ಬೆಳಕಿಗೆ ಮಹತ್ವ ಬಂದಿರುವುದೇ ಕತ್ತಲೆಯಿಂದ, ಸುಖಕ್ಕೊಂದು ಅರ್ಥ ಬಂದಿರುವುದೇ ಕಷ್ಟದಿಂದ. ಕಷ್ಟ ಸುಖ ಹದವಾದ ಮಿಶ್ರಣದಿಂದಲೇ ಜೀವನಕ್ಕೊಂದು ಸೊಗಸು. ಕಷ್ಟ ಪಡುತ್ತೇನೆಂದವರನ್ನು ಕಂಡರೆ ಈ ಸೂರ್ಯನಿಗೆ ಇನ್ನೂ ಸೊಗಸು. ಈ ಸೊಗಸುಗಾರನ ಸಾಧನೆ ಮೀರುವ ಪೂರ್ವದಲ್ಲೇ ನಮ್ಮ ಮನೆಗೆ ಕಾಲಿಟ್ಟ ಕಾರಣವೇನೋ ತಿಳಿಸು. ಗೋರಣವಿಲ್ಲದೆ ಹಾಳು ಬಿದ್ದ ನಿಮ್ಮ ಮನೆಗೆ ಕಾಲಿಡುವನಲ್ಲ ಈಶ್ವರ ಯೋಗದ ಶ್ರೀಮಂತ. ಇದು ಕಲಿಯುಗ ಸೂರ್ಯ. ಮೈಲಿಗೆ ಅಂತ ಸತ್ತ ಅಪ್ಪನ ಜೊತೆ ಆಸ್ತಿಗೆ ನಿಂಬು ಸೊಟ್ಟು ಅಪ್ಪ ಗಳಿಸಿದ ಆಸ್ತಿಯನ್ನು ಹೊಡೆದಾಡಿ ಹಂಚಿಕೊಳ್ಳುವ ಈ ಕಾಲದಲ್ಲಿ ನಿಮ್ಮಪ್ಪ ಗಳಿಸಿದ ಆಸ್ತಿಯನ್ನು ಸ್ವಂತ ಸಂಸ್ಕಾರ ಮಾಡಲು ಈ ಊರ ಜನಕ್ಕೆ ಕೊಡಲು ಮುಂದಾಗಿದ್ದೀರಲ್ಲ, ನಿಮಗೇನು ಬುದ್ಧಿ ಇಲ್ಲವೇ? ನಮಗೆ ಬುದ್ಧಿ ಇದ್ದಿದ್ದರಿಂದಲೇ ಫಲವತ್ತಾದ ಭೂಮಿಯನ್ನು ಈ ಊರ ಜನಕ್ಕೆ ರುದ್ರ ಭೂಮಿಯಾಗಿ ಕೊಡುತ್ತಿರುವೆವು. ಕೊಟ್ಟಿದ್ದೇ ನಿಜವಾದರೆ ನೀವು ಕೊಟ್ಟ ಜಮೀನಲ್ಲೇ ನಿಮ್ಮನ್ನು ದಫನ್ ಮಾಡುವೆ. ಈ ಊರಿನಲ್ಲಿ ನಾ ಹೇಳಿದಂತೆ ನಡೆಯಬೇಕು. ನನಗೆ ಅದುರಾದರೆ ಹೆಡಮುರಿಗೆ ಕಟ್ಟುವೆ ಬಲು ಜೋಗೆ. ಈ ಸೂರ್ಯನನ್ನು ಹೆಡಮುರಿಗೆ ಕಟ್ಟುವ ಭೂಮಿ ಇನ್ನು ಯಾರು ಹುಟ್ಟಿಲ್ಲ ಈ ಭರತ ಭೂಮಿಯಲ್ಲಿ. ನೋಡಿ ರಾಬಹದ್ದೂರ್, ನೀನು ಒಳ್ಳೆಯದನ್ನು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆಯದನ್ನು ಮಾಡುವವರಿಗೆ ಈ ಅಳಿಸುವುದು ಸರಿಯಲ್ಲ. ಒಳ್ಳೆಯವರ ಕಾಲ ಇದಲ್ಲ ಸೂರ್ಯ, ಇದು ದುಷ್ಟರ ದುನಿಯಾ. ಇಲ್ಲಿ ದುಷ್ಟರದೇ ಧರ್ಮ. ಒಳ್ಳೆಯವರಿಗೆ ಉಳಿಗಾಲ ಎನ್ನುವುದು ಒಳಿದು ಹೋಗಿದೆ ಈ ಪ್ರಪಂಚದಲ್ಲಿ. ಅದೇನೋ ಅಂತಾರಲ್ಲ, ಊರಿಗೆ ಉಪಕಾರ ಮಾಡಬಾರದು, ಜನಕ್ಕೆ ಶೃಂಗಾರ ಮಾಡಬಾರದು ಅಂತ ಊರಿಗೆ ಉಪಕಾರ ಮಾಡಲು ಬಂದಿದ್ದೆ. ಆದರೆ ಅಪಾಯ ತಪ್ಪಿದ್ದಲ್ಲ ಈ ಅವಧೂತನ ಕೈಯಲ್ಲೇ. ಈ ಊರ ಜನಕ್ಕೆ ಉಪಕಾರ ಮಾಡಿದರೆ ನಮಗೇಕೆ ಅಪಾಯ ಬರುವುದು ರಾಬಹದ್ದೂರ್? ಈ ಊರ 4 ದಿಕ್ಕುಗಳಲ್ಲಿ ಜಮೀನು ಹೊಂದಿರುವ ಈ ಜಮೀನ್ದಾರನನ್ನು ಎದುರು ಹಾಕಿಕೊಂಡ ರುದ್ರ ಭೂಮಿಗೆ ಈ ಊರ ಬಡಪಾಯಿಗಳಿಗೆ ನಿಮ್ಮ ಜಮೀನು ಕೊಟ್ಟಿದ್ದೇ. ಆದರೆ ಕೊಟ್ಟರೆ ಏನು ಮಾಡುವೆ ಸೌಕರ್ಯ? ಈ ನಿನ್ನ ಜಂಬ ಈ ಸೂರ್ಯನ ಮುಂದೆ ತೋರಿಸಲು ಬರಬೇಡ. ಅಷ್ಟೊಂದು ಜನಸೇವಕ ನೀನಾದರೆ ನಿನ್ನ ಭೂಮಿಯಲ್ಲಿ ರುದ್ರ ಭೂಮಿಗೆ ಜಮೀನು ಕೊಡಬೇಕಾಗಿತ್ತು. ನಾ ಕೊಡುವುದನ್ನು ನೀ ಏನು ಹೇಳುವೆ?
ರುದ್ರಭೂಮಿಗೆ ಕೊಟ್ಟರೆ ತನ್ನ ಮರೆಯಾದ ಕಡಿಮೆ ಆಗುತ್ತದೆ ಎಂದು ಬೆದರಿಕೆ ಹಾಕಲು ಬಂದಿರುವನು ಈ ಧನಿಕ. ರಾಬೌದ್ರನೆಂಬ ನರವ್ಯಾಘ್ರ ಈ ಸೂರ್ಯ ರೋಷಗೊಂಡರೆ ಒಟ್ಟು ಭಸ್ಮವಾಗುವುದು ಅಹಂಕಾರ ತುಂಬಿದ ಈ ರೋಷಗೊಂಡರೆ ನಿನ್ನ ತಾಯಿ ಗರ್ಭದಲ್ಲಿ ಹರಿಕೊಂಡು ಬಿಡುವನಲ್ಲ ಈ ಸೂರ್ಯ. ದೇವದ ಮೇಲೆ ನಿನಗೆ ಆಸೆ ಇದ್ದರೆ ಕಣ್ಮರೆಯಾದು ಇಲ್ಲಿಂದ. ಸೂರ್ಯ, ಈ ಧನಿಕನನ್ನು ಎದುರು ಹಾಕಿಕೊಂಡರೆ ಅಡಿಗಾಲ ಗ್ಯಾರಂಟಿ ನಿನಗೆ. ನೋಡು ಶಿವ, ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಆಸ್ತಿಯಂತದ್ದು ಕಳೆದುಕೊಂಡವರೇ ಹೆಚ್ಚು ತುಂಬಿರುವರು ಈ ನಿನ್ನ ಜಗದಲ್ಲಿ. ಅಂತಹ ಮಹಾಂತವರನ್ನು ಈ ಸಮಾಜ ಇಂದಿಗೂ ಗೌರವಿಸುತ್ತದೆ. ಸಮಾಜದ ಏಳಿಗೆಗಾಗಿ ಆಸ್ತಿ ಅಂತಸ್ತು ಕಳೆದುಕೊಂಡಷ್ಟು ಹೆಚ್ಚಾಗುತ್ತದೆ. ನೀನು ಸ್ವಾರ್ಥಿ, ನಿನಗೆ ಹಣವೇ ಮುಖ್ಯ, ನಮಗೆ ಜನ ಮುಖ್ಯ. ಜನ ಹೊಲ ಇದ್ರೇನೆ ಜನ. ಇದು ಹಣದ ದುನಿಯಾ ಶಿವ. ನನ್ನಂತ ಹಣವುಳ್ಳವನ ಹಿಂದೆ ಸಾವಿರಾರು ಜನ, ನಿನ್ನಂತ ಗುಣವುಳ್ಳವನ ಹಿಂದೆ 3 ಜನ ಸಾಯಿರಲಾರರು. ಹಣ ಹಣ ಅಂತ ಬೆಲೆ ನಾವು ಹಣ ಇರೋನ್ಗೆ ಭೂಮಿ ಮೇಲೆ ಋಣ ಇರುವುದಿಲ್ಲ, ವಯಸ್ಸಿರೋನ್ಗೆ ಆಯುಷ್ಯ ಇರುವುದಿಲ್ಲ. ಇರುವಷ್ಟು ದಿನ ಒಳ್ಳೆಯದನ್ನೇ ಬಯಸುತ್ತಾನೆ ಈ ಶಿವ. ಬಯಸು ಶಿವ ಬಯಸು. ನೀನು ಬಯಸಿದ್ದು ಮುಂದೊಂದು ದಿನ ನಿನಗೆ ತಿರುಗು ಬಾಣವಾಗಿ ನಿನ್ನ ಮನೆತನವನ್ನೇ ನಾಶ ಮಾಡುತ್ತದೆ ವಿಷದ ಬಾಣವಾಗಿ. ಆ ವಿಷದ ಬಾಣಕ್ಕೆ ಎಂದು ಕುಗ್ಗದು ಈ ರೈತನ ಗುಂಡಿಗೆ. ನೋಡಿರಬಹುದು, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಲೇರಾಬಹುದು. ನಮ್ಮಣ್ಣ ಹೇಳಿದ್ದು ಕೇಳಿಸಲಿಲ್ಲವೇನೋ ಕದಿಮ. ನಮ್ಮಣ್ಣನಿಗೆ ಹೊರಟಾಗಿ ಮಾತನಾಡಿದ್ದೆಯಾದರೆ ನಿನ್ನ ಮರಣಕ್ಕೆ ಮಂಗಳ ಹಾಡುವೆ. ಒಳ್ಳೆಯ ಮಾತಿನಿಂದ ಈ ನಮ್ಮನೆಯಿಂದ ಹೊರ ಹೋದರೆ, ಇಲ್ಲವಾದರೆ ಈ ನಿನ್ನ ಕುತ್ತಿಗೆ ಹಿಡಿದು ಸೂರ್ಯ, ಈ ಒಡೆಯನನ್ನು ಮಾನಿಸುವ ಮೊದಲು ಆಲೋಚಿಸು. ನನ್ನನ್ನು ಕೆಣಕುವುದು ಒಂದೇ, ಆ ಶನೇಶ್ವರನ ಹೆಗಲ ಮೇಲೆ ಕೂರಿಸಿಕೊಳ್ಳುವುದು ಒಂದೇ. ಒಡೆಗೆ ಕುಳಿತರು ಬಿಡಲಾರ ಈ ಭಯಾನಕ. ಏನಾಗಬಹುದು? ನೀನು ಶನೇಶ್ವರನಾದರೆ ಈ ಸೂರ್ಯ ಉಗ್ರ ತಾಂಡವ. ಈ ತಾಂಡವನ ತರಕ ಹಾಕಿದರೆ ನರಕ ತೋರಿಸುವೆ ನಿನಗೆ. ನರಕ ಓದು ಈ ಭಯಾನಕನಿಗೆ ದಹನ. ಸೂರ್ಯ, ಬೆಟ್ಟದೊಳಗೆ ಇರುವ ಕಾಳಿಂಗ ಸರ್ಪವನ್ನು ಕೆಣಕಿರುವೆ. ಕಂಗಾರದ ಕಾಳಿಂಗ ಸರ್ಪ ಹೆಚ್ಚಿ ಸೇಡು ತೀರಿಸಿಕೊಳ್ಳಲಾರದೆ ಬಿಡಲಾರದ. ನಮ್ಮನ್ನು ಕಚ್ಚುತ್ತೇನೆಂದು ಹುಚ್ಚರಂತೆ ವರ್ತಿಸಬೇಡರಾಗಬಹುದು. ನಾವೇನು ನಿನ್ನ ಆಸ್ತಿಯನ್ನು ಕಿತ್ತುಕೊಳ್ಳಲು ಬಂದಿಲ್ಲ. ನಮ್ಮ ಆಸ್ತಿಯನ್ನು ರುದ್ರಭೂಮಿಗೆ ಕೊಟ್ಟರೆ ನಿನಗೇನು ಹಾನಿಯಾಯಿತು? ಅಷ್ಟೊಂದು ನಿಯತ್ತು ನಿನ್ನಲ್ಲಿದ್ದರೆ ನಿನ್ನ ಜಮೀನಿನಲ್ಲಿದ್ದ ಸ್ಮಶಾನ ಗಟ್ಟಿಯನ್ನು ಈ ಊರ ಜನರ ಸ್ವಾಧೀನಕ್ಕೆ ಬಿಟ್ಟುಕೊಡು. ಅಂತಹ ಒಳ್ಳೆಯ ಗುಣ ಈ ಸ್ವಾರ್ಥಿಯಲ್ಲಿ ಬರಬೇಕಂಡ. ಹೇಸಿಗೆ ಮೇಲೂ ಕಾಸು ಬಿದ್ದರೂ ಕೂಡ ನ್ಯಾಯಗಳಿಂದಾದರೂ ನಕ್ಕಿ ಕಾಸು ತೆಗೆದುಕೊಳ್ಳುವ ನಾಯಿ ಜಾತಿಗೆ ಸೇರಿದ ನಾಯ ಬುದ್ಧಿಯ ನಯ ವಂಚಕ ಇವನು. ನಾನು ಈ ಹಳ್ಳಿಗೆ ಒಳ್ಳೆಯ ಮಾನಗುಣ. ಈ ದುಷ್ಟನಿಗೆ ಎಲ್ಲಿ ಬರಬೇಕು? ಒಳ್ಳೆಯದನ್ನು ಮಾಡಬಲ್ಲ ನಮಗೆ ಈ ಆಲಿಸಿ ಮಾತನಾಡುತ್ತಾನೆ ಈ ಕಪಟೆ. ಚಪ್ಪಲಿಯಲ್ಲಿ ಚುಚ್ಚಿಕೊಂಡ ಮುಳ್ಳೊಂದು ನಡೆದಾಡುವಾಗ ನಮ್ಮ ಪಾದವನ್ನು
ಸದಾ ಚುಚ್ಚುತ್ತಾ ಇರುತ್ತವೆ. ಇಂಥ ಚುಚ್ಚು ಮಾತನಾಡುವ ದುಷ್ಟ ಜನರು ಇದ್ದೇ ಇರುತ್ತಾರೆ. ಸೂರ್ಯ, ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು. ಲೇ ಶಿವ್ಯ, ಸೂರ್ಯ, ನಿಮ್ಮ ಮನೆಯ ಬಾಗಿಲಿಗೆ ಬಂದ ಈ ದೊರೆಗೆ ಅವಮಾನಿಸಿದ್ದಲ್ಲದೆ ಚೋಕೋಲಿಗೆ ಹೋಲಿಸಿ ಮಾತನಾಡಿದ್ದೀರಲ್ಲ. ಈ ಅವಮಾನದ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ರೋಷಗೊಂಡಿರುವ ರಾವ ಬಹದ್ದೂರನೇ ಅಲ್ಲ. ಬರುತ್ತೇನೆ ಮಾಂಡೆ. ಹೋಗು ರಾವ ಬಹದ್ದೂರ್, ಹೋಗು. ಈ ಸೂರ್ಯನ ಕೋಪ ಬಂದರೆ ನಿನ್ನ ಜೀವಂತ ಸಮಾಧಿ ಮಾಡುವೆ. ಹಾ, ಬಾ ಅಣ್ಣ, ಊಟ ಮಾಡೋಣ. ನಡೆಸು.
ಇನ್ನು ಮುಂದೆ ಪ್ರಾರಂಭ ಆಯ್ತು ಈ ಕರ್ಣನ ಧರ್ಮದ ಹೋರಾಟ. ಮಾನವೀಯತೆ ತೋರಿದರೆ ಪ್ರಾಣವನ್ನೇ ಕೊಡ್ತಾನೆ ಈ ಕರ್ಣ. ತಾಳ್ಮೆಯಿಂದ ವರ್ತಿಸಿದರೆ ವರ ಕೊಡುವ ಪರಮಾತ್ಮ ಈ ಕರ್ಣ. ಕೋಪಗೊಂಡರೆ ಉಗ್ರ ನರಸಿಂಹ ರೂಪ